ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯದ ಪ್ರಭಾವಿ ರಾಜಕಾರಣಿಯೊಬ್ಬರ ಸ್ಫೋಟಕ ರಹಸ್ಯ ಈಗ ತೆರೆದುಕೊಳ್ತಾ ಇದೆ. ಒಂದೊಂದೇ ಎಳೆಗಳು ಬಿಡಿಸ್ಕೊಳ್ತಾ ಇರೋದು. ಏನಿದು? ಮೂರನೆಯ ಮದುವೆಯ ಬಿಗ್ ಸೀಕ್ರೆಟ್. ಹಾಗೆ ಆ ಪತ್ರದಲ್ಲಿರೋದೇನು? ಮತ್ತೊಂದು ಕಡೆ ತನ್ನ ಸಹೋದರನ ಎಲೆಕ್ಷನ್ಗೋಸ್ಕರ ದೊಡ್ಡದೊಂದು ಪ್ಲಾನ್ ರೆಡಿ ಆಗಿತ್ತಾ? ಈಗ ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ರಾಜ್ಯ ಕಾಂಗ್ರೆಸ್ಗೆ ಬಹುದೊಡ್ಡ ಸಂಕಷ್ಟವನ್ನು ತಂದಿಟ್ಟಿರುವ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣ. ದುಡ್ಡು ಎಲ್ಲಿಗೆ ಹೋಯ್ತು? ನಿಗಮದಿಂದ ಹೇಗೆ ಬೇರೆ ರಾಜ್ಯಕ್ಕೆ ಹೋಯ್ತು? ಇಷ್ಟೊಂದು ದುಡ್ಡು ಖಾಸಗಿ ಖಾತೆಗೆ ವರ್ಗಾವಣೆಯಾಗಿದ್ದು ಹೇಗೆ? ವಾಪಸ್ ತರಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ಯಾಕೆ? ಆ ಲೆಟರ್ ವೈರಲ್ ಆಗಿದೆ. ಈಗ ಲೆಟರ್ ಒಂದು ಸಂಚಲನ ಸೃಷ್ಟಿ ಮಾಡಿದೆ. ಲೆಟರಲ್ಲಿ ಏನೇನಿದೆ ಅದೆಲ್ಲವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಪ್ರಮುಖವಾಗಿ ಮೂರನೆಯ ಮದುವೆಯ ರಹಸ್ಯ ಒಂದು ಸ್ಫೋಟವಾಗಿದೆ. ಈಗ ಅದಕ್ಕೆ ಈ ಹಣ ಐಷಾರಾಮಿ ಬದುಕಿಗೆ ಬಳಕೆಯಾಗ್ತಿತ್ತಾ ಅನ್ನೋದ್ರ ಬಗ್ಗೆ ಎಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಕೇಸ್ನ ಅಪ್ಡೇಟ್ಸ್ ನೋಡೋದಾದ್ರೆ, ಈಗ ಸದ್ಯ ಮಿನಿಸ್ಟರ್ ನಾಗೇಂದ್ರ ಅವರ ರಾಜೀನಾಮೆ ಪಡಿಲೇಬೇಕು ಅಂತ ಒತ್ತಡ ಜಾಸ್ತಿ ಆಗ್ತಿದೆ. ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಆ ನಿರ್ಧಾರ ತಗೊಳ್ಬಹುದು. ಯಾಕಂದ್ರೆ ಈ ವಿಚಾರ ಸರ್ಕಾರಕ್ಕೆ ಕುತ್ತಿಗೆಗೆ ಬರೋ ತರ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಎಲ್ಲ ಲಿಂಕ್ ಕಾಣಿಸ್ತಿರೋದ್ರಿಂದ ನಾಗೇಂದ್ರ ಅವರ ತಪ್ಪಿದೆಯಾ ಅನ್ನೋ ಥರ ತನಿಖೆಯಲ್ಲಿ ಮುಂದೆ ಗೊತ್ತಾಗತ್ತೆ. ಅವ್ರ ಹೆಸರಿತ್ತಲ್ಲ ಡೆತ್ ನೋಟಲ್ಲಿ, ಮತ್ತು ತನಿಖೆಯಲ್ಲಿ ಮೇಲ್ನೋಟಕ್ಕೆ ಸಿಕ್ಬಿಡತ್ತೆ ಕೆಲವೊಂದು ಪ್ರಮುಖ ಸಾಕ್ಷಿಗಳು ಅವಾಯ್ಡೇ ಮಾಡೋಕ್ಕಾಗದೇ ಇರುವಂಥದ್ದು. ಹಾಗಾಗಿ ಸಮಸ್ಯೆ ಆಗಬಹುದು ಅಂತ ನಾಗೇಂದ್ರ ಅವರನ್ನು ಕೈ ಬಿಡುವ ದಟ್ಟ ಸಾಧ್ಯತೆಗಳಿವೆ. ಈಗ ಕಾದ್ ನೋಡೋಣ. ಸದ್ಯ ಈ ಕೇಸ್ನಲ್ಲಿ ತೆರೆದುಕೊಂಡಿರುವ ರಹಸ್ಯಗಳೇನು ಅದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಪ್ರಭಾವಿ ರಾಜಕಾರಣಿಯೊಬ್ಬರು ತನ್ನ ಬ್ರದರ್ಗೆ ಈ ಸಲ ಲೋಕಸಭೆಯಲ್ಲಿ ಟಿಕೆಟ್ ಸಿಗತ್ತೆ, ಖಚಿತವಾಗಿ ಸಿಕ್ಕೇ ಬಿಡುತ್ತೆ ಅನ್ನೋ ರೀತಿ ಅಂದುಕೊಂಡು, ಸಿಕ್ಕಿದ್ರೆ ಕನಿಷ್ಠ 100 ಕೋಟಿ ಖರ್ಚು ಮಾಡಲೇಬೇಕಾಗತ್ತಲ್ಲ ಅಂತ ಆ ಹಣವನ್ನ ಹೊಂದಿಸೋದಿಕ್ಕೆ, ಹಣ ಸಂಗ್ರಹಿಸೋದಿಕ್ಕೆ ನಿಗಮದ ಹಣವನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನಾಗಿದೆ? ಸಹೋದರನೇ ಟಿಕೆಟ್ ಸಿಕ್ಕಿದ್ರೆ 100 ಕೋಟಿ ಅದನ್ನ ಎಲ್ಲಿಂದ ತಗೊಳ್ಳೋದು? ಈ ನಿಗಮದಿಂದ ತಡ ಮಾಡದೆ ಎಲ್ಲ ಸೇರಿಸ್ಕೊಳ್ಬೇಕು ಅಂತ ಪ್ರಭಾವಿ ರಾಜಕಾರಣಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾರೆ. ನಿಗಮದ ಖಾತೆಯಲ್ಲಿದ್ದ ಹಣವನ್ನ ಹೈದರಾಬಾದ್ನ ವ್ಯಕ್ತಿಗಳ ಖಾತೆಗೆ, ರತ್ನಾಕರ ಬ್ಯಾಂಕ್ನ ಖಾತೆಗೆ ವರ್ಗಾಯಿಸಿ ಅಲ್ಲಿಂದ ಹಣವನ್ನ ತೆಗೆಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ದುರಾದೃಷ್ಟವಶಾತ್ ತಮ್ಮ ಸಹೋದರನಿಗೆ ಟಿಕೆಟ್ ಮಿಸ್ ಆಗ್ಬಿಡುತ್ತೆ, ಟಿಕೆಟ್ ಸಿಗಲ್ಲ ಅಂದ್ಕೊಂಡಂಗೆ. ಆಗ ತಾವು ತೆಗೆಸ್ಕೊಂಡಿದ್ದ ಹಣವನ್ನ ಮತ್ತೆ ಖಾಸಗಿ ಖಾತೆಗಳ ಮೂಲಕ ಸರ್ಕಾರಿ ಖಾತೆಗೆ, ಅಂದ್ರೆ ಆ ನಿಗಮದ ಖಾತೆಗೆ ವಾಪಸ್ ಭರಿಸುವಂತ ಪ್ರಯತ್ನ ಆಗುತ್ತೆ. ಅಷ್ಟೊತ್ತಿಗಾಗಲೇ ಎಡವಟ್ಟಾಗಿ ಹೋಗಿರುತ್ತೆ. ಕೋಟ್ಯಾಂತರ ರೂಪಾಯಿ ಬಳಕೆನೇ ಆಗ್ಬಿಟ್ಟಿರುತ್ತೆ. ಹಣವನ್ನು ವಾಪಸ್ ಭರಿಸೋದು ತಡ ಆಗತ್ತೆ, ಮಧ್ಯೆ ಏನೇನೋ ಸಮಸ್ಯೆಗಳಾಗತ್ತೆ. ಯಾಕಂದ್ರೆ ಒಬ್ಬರ ಮೂಲಕ ಆಗೋದಲ್ವಲ್ಲ, ಅದು ಚೈನ್ ಲಿಂಕ್ ಇರುತ್ತೆ. ಬಹಳಷ್ಟು ಜನ ಬರ್ತಾರೆ, ಅಧಿಕಾರಿಗಳ ಮೂಲಕ ಯಾರ್ದೋ ಕಿವಿಗೆ ಬಿದ್ದುಬಿಡುತ್ತೆ. ಸರ್ಕಾರದ ಮಟ್ಟದಲ್ಲಿ ದೊಡ್ಡವರು ಕಿವಿಗೆ ಬೀಳುತ್ತೆ, ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಹೋಗುತ್ತೆ ಮಾಹಿತಿ. ST ನಿಗಮದ ಹಣಕಾಸು ವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಇದೇನು ದಿಢೀರ್ ಅಂತ ಈಗ ಲೀಕ್ ಆಗಿರೋದಲ್ಲ, ಇದು ಆಗಿದೆ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರಬಹುದು. ಹಿಂದೆನೆ ಉನ್ನತ ಮಟ್ಟದ ಅಧಿಕಾರಿಗಳ ಕಿವಿಗೆಲ್ಲ ಬಿದ್ದಿರತ್ತೆ. ಇದರಿಂದ ನಿಗಮದ ಅಧಿಕಾರಿಗಳಲ್ಲೇ ಭಿನ್ನಾಭಿಪ್ರಾಯ ಶುರುವಾಗಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಮೇಲೆ ಒತ್ತಡ ಹಾಕೋಕ್ ಶುರು ಆಗತ್ತೆ, ಅಥವಾ ಯಾರ ಮೇಲೆ ಬಂದ್ಬಿಡತ್ತೋ ಇದು ಅನ್ನೋ ಭಯ ಶುರು ಆಗತ್ತೆ. ಆಗ ತನಗ ಅವಮಾನ ಆಗಬಹುದು. ನಾಳೆ ಇನ್ಯಾರೋ ಏನೋ ವ್ಯವಹಾರ ಮಾಡುವಾಗ ಸಣ್ಣ ಪುಟ್ಟದ್ದು ಮಧ್ಯದಲ್ಲಿ ಏನೇನಾಗಿರತ್ತೆ ಹೇಳೋಕ್ಕಾಗಲ್ಲ. ಆದ್ರೆ ಹಣ್ಣು ತಿಂದವ್ರು ಸಿಕ್ಕಾಕೊಡ್ಲಿಲ್ಲ, ಸಿಪ್ಪೆ ತಿಂದವ್ರು ಸಿಕ್ಕಾಕೊಂಡ್ರು ಅನ್ನೋ ತರ ಆಗ್ಬಿಡತ್ತಾ ಅನ್ನೋ ಟೆನ್ಷನ್ನು ಸುಮಾರು ಜನ ಅಧಿಕಾರಿಗಳು ಭಿನ್ನಾಭಿಪ್ರಾಯ ಶುರುವಾಗತ್ತೆ. ಇಂತಹ ಒತ್ತಡದಿಂದ ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾಗಿರುವ ಸಾಧ್ಯತೆಗಳಿವೆ. ಬಹುತೇಕ ಇದೇ ಕಾರಣ ಅಂತ ಈಗ ಮೂಲಗಳಿಂದ ಸಿಕ್ತಿರುವ ಮಾಹಿತಿ. ಸೊ ಒಬ್ಬ ದೊಡ್ಡ ರಾಜಕಾರಣಿ ಎಲೆಕ್ಷನ್ ವೆಚ್ಚಕ್ಕಾಗಿ ಇದನ್ನ ಕಳಿಸ್ಕೊಂಡಿದ್ದು ತನ್ನ ಬ್ರದರ್ಗೆ ಬಹುತೇಕ ಟಿಕೆಟ್ ಸಿಗತ್ತೆ ಅಂತ, ತನಗೆ ಇಲ್ಲ ತನ್ನ ಬ್ರದರ್ಗೆ ಅನ್ನೋ ಥರನೇ ಇದ್ದಿದ್ದು. ಈ ಸಲ ಸುಮಾರು ಜನಕ್ಕೆ, ಕುಟುಂಬಸ್ಥರಿಗೇನೆ ಟಿಕೆಟ್ ಕೊಟ್ಟಿದ್ದಾರಲ್ಲ. ನೋಡಿ, ಇನ್ನೂ ಡೀಟೇಲ್ ಆಗಿ ಹೋಗೋದಾದ್ರೆ 25 ಕೋಟಿ ರೂಪಾಯಿಗಳನ್ನ ಖಾಸಗಿ ಖಾತೆಗೆ ವರ್ಗಾವಣೆ ಮಾಡೋದಕ್ಕೆ ಆಪ್ತ ಸಿಬ್ಬಂದಿ ಮೂಲಕ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ರು ಅಂತ ಹೇಳಲಾಗ್ತಿದೆ. ಹಿರಿಯ ಅಧಿಕಾರಿಗಳನ್ನ ಬೈಪಾಸ್ ಮಾಡುವಂತೆ ಕಿರುಕುಳ ಕೊಟ್ಟಿದ್ರಂತೆ. ಇನ್ನೂ ಗಂಭೀರ ಸ್ವರೂಪದ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, ST ನಿಗಮದ ಹಣದ ಹೊಂದಾಣಿಕೆಗೆ ನಕಲಿ ಫಲಾನುಭವಿಗಳ ಸೃಷ್ಟಿ ಮಾಡಿಬಿಟ್ಟಿದ್ರು.
ಮಿಸ್ಯೂಸ್ ಆಗಿದೆ ಅಂತ ಗೊತ್ತಾಗದ ಹಾಗೆ ಮ್ಯಾನೇಜ್ ಮಾಡೋದಕ್ಕೆ ಈ ಥರದ್ದು ಪ್ಲಾನ್ ಆಗಿತ್ತು. ಇನ್ನೂ ಒಂದು ಪ್ಲಾನ್ ಏನಂದ್ರೆ, ಪ್ರತಿ ವರ್ಷ ಆರ್ಥಿಕ ವರ್ಷ ಅಂತ್ಯ ಸರ್ಕಾರಿ ಯೋಜನೆಗಳ ಹಣ ಬಳಕೆ ಆಗದೆ ಇದ್ರೆ ವಾಪಸ್ ಹೋಗ್ಬಿಡುತ್ತಲ್ಲ, ಹಾಗಾಗಿ ಅಧಿಕಾರಿಗಳೇ ಆಯಾ ಇಲಾಖೆಯ ಸಚಿವರಿಗೆ ಖಾಸಗಿ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡುವಂತೆ ಸಲಹೆ ಕೊಡ್ತಾರೆ. ಅದನ್ನ ಆಮೇಲೆ ಯೂಸ್ ಮಾಡಬಹುದು ಅನ್ನೋ ಕಾರಣಕ್ಕೆ ಎಸ್ ಟಿ ನಿಗಮದಲ್ಲೂ ಅದೇ ತರ ಫಲಾನುಭವಿಗಳ ಹಣ ವಾಪಸ್ ಹೋಗುತ್ತೆ ಅನ್ನೋ ನೆಪ ಹೇಳಿ ಸರ್ಕಾರಿ ಹಣವನ್ನ ಖಾಸಗಿ ಖಾತೆಗಳಿಗೆ ವರ್ಗಾಯಿಸಿಕೊಂಡೋ ರೀತಿ ತೋರಿಸುವಂತಹ ಪ್ಲಾನೂ ಆಗಿತ್ತು. ಇನ್ನೂ ಒಂದು ವಿಚಾರ ಕೇಳಿ ಬರ್ತಿರೋದೇನಪ್ಪಾ ಅಂತ ಕೇಳಿದ್ರೆ, ಈ ವ್ಯಕ್ತಿ ಪ್ರಭಾವಿ ರಾಜಕಾರಣಿ 3ನೆಯ ಮದುವೆ ಮತ್ತು ಐಷಾರಾಮಿ ಜೀವನಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಹಣವನ್ನ ಬಳಸ್ಕೊಂಡಿದ್ದಾರೆ ಅಂತ. ಪರಿಶಿಷ್ಟ ಪಂಗಡಗಳ ಬಡ ಫಲಾನುಭವಿಗಳ ಕಲ್ಯಾಣಕ್ಕೆ ಬಳಕೆಯಾಗಬೇಕಾಗಿರೋ ಕೋಟ್ಯಾಂತರ ರೂಪಾಯಿ ಅನುದಾನದ ಹಣ ಈ ಪ್ರಭಾವಿ ರಾಜಕಾರಣಿಯ 3ನೇ ಮದುವೆ ಐಷಾರಾಮಿ ಜೀವನಕ್ಕೆ ಬಳಕೆಯಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹೈದರಾಬಾದ್ ವ್ಯಕ್ತಿಗಳ ಮೂಲಕ ಹಣವನ್ನ ಪಡ್ಕೊಂಡು ಪ್ರಭಾವಿ ರಾಜಕಾರಣಿ ಅದನ್ನ ತನ್ನ ಐಷಾರಾಮಿ ಜೀವನಕ್ಕೆ ಬಳಸ್ಕೊಂಡಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ ಸುಮಾರು ಜನ ಗಮನಕ್ಕೆ ಬಂದವರು. ಆದ್ರೂ ಡೋಂಟ್ ಕೇರ್ ಅಂತ ಈ ರೀತಿ ಭ್ರಷ್ಟಾಚಾರ ಮಾಡಿರೋದು ಈಗ ಕೇಸ್ ಬ್ಲಾಸ್ಟ್ ಆಗೋದಕ್ಕೆ ಕಾರಣ ಆಗಿರೋದು. ಇನ್ನು ಒಂದು ಪತ್ರ ವೈರಲ್ ಆಗಿದೆ, ಈಗ ಸಸ್ಪೆಂಡ್ ಆಗಿರೋ MD ಯದ್ದು ಅಂತ ಹೇಳಲಾಗ್ತಿರೋದು. ಈಗ ಹೊಸ MD ಬಂದಿದಾರಲ್ಲ, ಹಳೆ MDದು ಅಂತ ಹೇಳಲಾಗ್ತಿರೋದು. ಏನಿದೆ, ಹಣ ವಾಪಸ್ ಕೇಳಿರುವಂತಹ ಒಂದು ಪತ್ರ ಅದು. ನೋಡಿ, JG ಪದ್ಮನಾಭ ಅವರು ಬರೆದಿದ್ದಾರೆ ಎನ್ನಲಾದ ಪತ್ರ ಮಾರ್ಚ್ 4ರಿಂದ ಮೇ 21ರವರೆಗೆ RTGS ಮೂಲಕ ನಿಗಮದ ಬೇರೆ ಬೇರೆ ಖಾತೆಗಳು ಹಾಗೆ ರಾಜ್ಯ ಹುಜೂರ್ ಖಜಾನೆ 2ರ ಮೂಲಕ ನಿಗಮದ ಖಾತೆಗೆ ಒಟ್ಟು 187 ಕೋಟಿ ರೂಪಾಯಿ ಹಣವನ್ನು ವರ್ಗಾಯಿಸಲಾಗಿದೆ. ಅದಾದ ನಂತರ ನಮ್ಮ ಖಾತೆಗೆ ಸಂಬಂಧಪಟ್ಟ ಪಾಸ್ಬುಕ್, ಚೆಕ್ ಬುಕ್ ಬ್ಯಾಂಕ್ನಿಂದ ಕೊಟ್ಟಿರಲಿಲ್ಲ. ಈ ಕುರಿತು ಪ್ರಶ್ನೆ ಮಾಡಿದಾಗ ಕೊಟ್ಟಿದ್ದೀವಿ, ಕಳಿಸ್ಕೊಡ್ಲಾಗಿದೆ ಅನ್ನೋ ಉತ್ತರ ಬಂದಿದೆ. ಆದ್ರೆ ನಿಗಮದಲ್ಲಿ ಪರಿಶೀಲನೆ ಮಾಡಿದಾಗ ಪಾಸ್ಬುಕ್ ಇಲ್ಲ, ಚೆಕ್ ಬುಕ್ಕು ಇಲ್ಲ, ಸ್ಟೇಟ್ಮೆಂಟು ಬಂದಿರಲಿಲ್ಲ. ಅದಾದ ನಂತರ ಮತ್ತೆ ಬ್ಯಾಂಕ್ಗೆ ಭೇಟಿ ಕೊಟ್ಟಾಗ 87 ಕೋಟಿ ರೂಪಾಯಿಗಳು ವರ್ಗಾವಣೆ ಆಗಿದೆ ಅಂತ ಪತ್ತೆಯಾಗತ್ತೆ. ಹೀಗೆ ವರ್ಗಾವಣೆ ಮಾಡೋದಕ್ಕೆ ಬಳಸಿದ ನಿಗಮದ RTGS ಮನವಿ ಪತ್ರದಲ್ಲಿ ನನ್ನ ಮತ್ತು ನಿಗಮದ ಲೆಕ್ಕಾಧಿಕಾರಿ ಸಹಿ ಇಲ್ಲ, ಅದು ನಕಲಿ ಆಗಿರೋದಾಗಿದೆ. ಬ್ಯಾಂಕ್ನವ್ರು ಸರಿಯಾಗಿ ನೋಡ್ಕೊಳ್ಳದೆ ನಕಲಿ ಸಹಿಗೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಇದು ಬ್ಯಾಂಕ್ನವರದ್ದೇ ತಪ್ಪು, ಸರಿಯಾಗಿ ನಿಯಮ ಪರಿಶೀಲಿಸದೇನೆ ಅದೆಲ್ಲ ನಕಲಿನ ಅಸಲಿನ ಅಂತ ನೋಡ್ದೇನೆ ವರ್ಗಾವಣೆ ಮಾಡಿಬಿಟ್ಟಿದ್ದೀರಿ. ಸೊ ಬ್ಯಾಂಕ್ ಅಧಿಕಾರಿಗಳ ಕಡೆಯಿಂದ ತಪ್ಪಾಗಿದೆ, ವರ್ಗಾವಣೆ ಮಾಡುವಂತೆ, ನಿಗಮದ ಖಾತೆಗೆ ಹಣವನ್ನ ವಾಪಸ್ ಕೂಡಲೇ ವರ್ಗಾವಣೆ ಮಾಡುವಂತೆ ಪತ್ರದಲ್ಲಿ ಸೂಚಿಸಿರುವಂತಹ ಒಂದು ವಿಚಾರ. ಈಗ ಹಣ ಬಂದಿದೆ ಖಾಸಗಿ ಖಾತೆಗಳಿಗೆ, ಅದನ್ನು ವಾಪಸ್ ತರಿಸ್ಕೊಳ್ಳೋದಿಕ್ಕೆ ಇಂಥದ್ದೊಂದು ಪ್ಲಾನ್ ಮಾಡಿರುವ ಬಗ್ಗೆ ಪತ್ರ ಬರೆದಿರೋದು ಕೂಡ ಈಗ ಹೊರಗಡೆ ಬಂದಿದೆ, ಮಾಜಿ MDದು ಅಂತ ಹೇಳಲಾಗ್ತಿದೆ. ಸೊ ಆ ಪ್ರಭಾವಿ ರಾಜಕಾರಣಿ ಎಲೆಕ್ಷನ್ಗೋಸ್ಕರ ದುಡ್ಡು ಕಳಿಸ್ಕೊಂಡು ಆಮೇಲೆ ಟಿಕೆಟ್ ಸಿಕ್ಕಿಲ್ಲ ಅಂತ ವಾಪಸ್ ಮತ್ತೆ ಸರ್ಕಾರಿ ಖಾತೆಗೆ ಹಾಕೋದಿಕ್ಕೆ ಹೋಗಿ ಏನೇನೋ ಎಡವಟ್ಟಾಗಿ ಅಧಿಕಾರಿಗಳ ಮಧ್ಯೆನೇ ಭಿನ್ನಾಭಿಪ್ರಾಯಗಳು ಬಂದು ಕೇಸ್ ಬ್ಲಾಸ್ಟ್ ಆಗಿದೆ. ಇದು ಯಾರ್ಯಾರ ಕೊತ್ತಿಗೆಗೆ ಬರುತ್ತೆ ಕಾದ್ ನೋಡಬೇಕು. BJPಯವರು ಮಾಡ್ತಿರೋ ಆರೋಪದ ಪ್ರಕಾರ ಪಕ್ಕದ ರಾಜ್ಯದ ಎಲೆಕ್ಷನ್ಗೆ ಇದು ಹೋಗಿದ್ದು ಅಂತ, ಬಟ್ ಇಲ್ಲಿನ ಎಲೆಕ್ಷನ್ಗೆನೇ ಬಳಕೆಯಾಗೋ ಪ್ಲಾನ್ ಆಗಿತ್ತು ಅನ್ನೋ ಥರದಲ್ಲೂ ಈಗ ಆರೋಪ ಕೇಳಿ ಬರ್ತಾ ಇದೆ. ತನಿಖೆಯಲ್ಲಿ ನೋಡಬೇಕು. ಬಹುತೇಕ ಕೆಲವರ ತಲೆದಂಡ ಅಂತೂ ಆಗೋಂಗೆ ಕಾಣಿಸ್ತಾ ಇದೆ. ಅಧಿಕಾರಿಗಳದ್ದಾಗಿದೆ. ಈಗ ಪ್ರಭಾವಿ ರಾಜಕಾರಣಿಗಳ ಕುತ್ತಿಗೆಗೂ ಬರುತ್ತಾ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.